ಕನ್ನಡದ ಬಗ್ಗೆ ಮಾತಾಡಿದಲ್ಲ. ನಿಮ್ ಕನ್ನಡ ಕೇಳಿದ್ರು ಅವ್ರು ಬೇರೆಯವ್ರು ಕನ್ನಡ ಹಾಕಿರೋದು ಅವ್ರಿಗೂ ಹೇಳಿದ್ರು ಇಲ್ಲ, ನನ್ನ ಕನ್ನಡಕ ಕನ್ನಡಕ್ಕೆ 12 ಜನ ಹಾಕಿರ್ತಾರೆ. ಅದೇನಾಯ್ತು ಗೊತ್ತಿಲ್ಲ. ನನ್ನ ಕನ್ನಡಕ ಬಗ್ಗೆ ಇದು ಮಾಡಿದಾರಲ್ಲ. 3 ಲಕ್ಷದ ಕನ್ನಡಕದ ಬಗ್ಗೆ ಮಾತಾಡ್ತಾರೆ. 3 ಲಕ್ಷದ ಕನ್ನಡಕದ ಬಗ್ಗೆ ಅವ್ರದ್ದಾ? ನಮ್ದೆಲ್ಲ ಅದು ಕಾಸ್ಟ್ಲಿ ಇಲ್ಲ ನಾ. ಅವೆಲ್ಲ ನಾವು ಅವ್ರ ಅಷ್ಟಿಲ್ಲ. ನಾವು ಸಾಧಾರಣ ವ್ಯಕ್ತಿಗಳೇ. ಒಂದೆಷ್ಟು ಸ್ಟೈಲ್ ಇರುತ್ತೆ ನಮ್ದೇ ಆದ ಸ್ಟೈಲ್. ಯೂನಿಕ್ ಐಡೆಂಟಿಟಿ ಹೇಳ್ತಾರೆ ಅದನ್ನ. ಅವರೆಲ್ಲ ಆಸ್ತಿ ಖರೀದಿ ಮಾಡ್ತಾರೆ, ಇದು ಖರೀದಿ ಮಾಡ್ತಾರೆ. ನಾವು ಸ್ವಲ್ಪ ಡ್ರೆಸ್ ಗಿಸ್ ಖರೀದಿ ಮಾಡ್ತೀವಿ ಅಷ್ಟೇ. ಸಿಂಪಲ್. ಅವ್ರು ಎಲ್ಲಿ ಬಿಲ್ಡಿಂಗ್ ಇದೆ, ಎಲ್ಲಿ ಆಸ್ತಿ ಇದೆ ಅಷ್ಟು ಖರೀದಿ ಮಾಡ್ತಾರೆ. ನಾವು ಜಸ್ಟ್ ನಮ್ಮ ಡ್ರೆಸ್ ಕೋಡ್ ಅಲ್ಲಿ ಖರೀದಿ ಮಾಡ್ತೀವಿ ಅಷ್ಟೇ. ಸಿಂಪಲ್ ನಮ್ದು. ಕೊಡಪ್ಪ ಇದು ಕೊಡಲ್ಲ. ದೇಶದಲ್ಲಿ ಮೊನ್ನೆ ನಡೆದಂತ ಆಪರೇಷನ್ ಸಿಂಧೂರ್, ಇದರಲ್ಲಿ ಹೋರಾಟ ಮಾಡಿದಂತ ದೇಶದ ನನ್ನ ಸೈನಿಕರಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಡೀ ರಾಷ್ಟ್ರ ತಿರುಗಿ ನೋಡುವಂತ ಇಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರು ಉತ್ತಮವಾದಂಥ ಹೋರಾಟವನ್ನು ಮಾಡಿದ್ರು. ಅವರಿಗೆ ಇಡೀ ದೇಶದ ಜನ ನಮನ ಮಾಡಿದ್ದಾರೆ. ಹಾಗೆ ನಾವು ಸಹ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಒಂದು ಬೇಜಾರು ಏನಂತ ಹೇಳಿದ್ರೆ, ಈ ದೇಶದ ಎಲ್ಲ ಜಾತಿ ಧರ್ಮದವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಪಾಕಿಸ್ತಾನವನ್ನ ಉಡಿಸ್ ಮಾಡಬೇಕು ಅನ್ನೋದನ್ನ ಬಹಳ ಜನ ಕಾಯ್ತಾ ಇದ್ರು. ಆದರೆ ಅದು ಯಾಕೋ ನನಗೆ ಆಗ್ಲಿಲ್ಲ ಅನ್ನೋದು ಒಂದು ಬೇಸರ ಬಿಟ್ರೆ, ಆದರೆ ನಮ್ಮ ಸೈನಿಕರು ಮಾತ್ರ ಹೋರಾಟವನ್ನು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಇತ್ತು, ಪಾಕಿಸ್ತಾನ ತೆಗಿಬೇಕು ಅನ್ನೋದು ಒಂದೇ ಗುರಿಯಲ್ಲಿ ಇಟ್ಕೊಂಡಿದ್ರು. ನೋಡಿ, ಮುಸ್ಲಿಮ್ಸು ಸಹ ಪ್ರಾರ್ಥನೆ ಮಾಡಿದ್ರು. ಮುಸ್ಲಿಮ್ಸು, ಇಡೀ ದೇಶದ ಮುಸ್ಲಿಮ್ಸು ಸಹ ಈ ಸರಿ ಭಾರತೀಯ ಪರವಾಗಿ ಈ ಸರಿ ನಿಂತ್ಕೊಂಡ್ರು, ಕ್ರಿಶ್ಚಿಯನ್ರು ನಿಂತ್ಕೊಂಡ್ರು. ಅಂದ್ರೆ ಇಡೀ ಭಾರತ ಪಾಕಿಸ್ತಾನ ಎದುರಾಗಿ ನಿಂತಿತ್ತು ಅನ್ನೋ ಇಂಥ ಸಂದರ್ಭದಲ್ಲಿ ಉಡೀಶ್ ಮಾಡಬೇಕಾಯ್ತು ಪಾಕಿಸ್ತಾನ ಅನ್ನೋದು ಇಡೀ ದೇಶದ ಜನ ಕಾತರದಲ್ಲಿ ಇದ್ರು. ಅದೊಂದು ಆಗ್ಲಿಲ್ಲ. ಬಿಟ್ರೆ ಸೈನಿಕರ ಹೋರಾಟ ಮಾತ್ರ ತುಂಬಾ ಚೆನ್ನಾಗಿ ನಡೆದಿದೆ. ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ. ಒಂದು ಪ್ರೆಸ್ ಮೀಟ್ ಅನ್ನು MP ಅವರು ಮಾಡಿದ್ದಾರೆ. ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ, ಗೋಪಾಲಕೃಷ್ಣ ಬೇಳೂರವರು ಕನಸನ್ನ ಎಲ್ಲರೂ ಕಾಣ್ತಾರೆ. ನಾನು 2009 ಕನಸು ಕಂಡಿದ್ದೆ ಜೋಗದ್ದು, ಆಗ್ಲಿಲ್ಲ. ಆದ್ರೆ ನೆನಸು ಮಾಡುವಂತ ಕೆಲಸ ಇದೆಯಲ್ಲ, ಅದು ಬೇಳೂರು ಮಾಡ್ತಾನೆ ಅನ್ನೋದು ನೆನ್ಪಿಡ್ಕೋಬೇಕು. ನೀವು ಏನ್ ಹೇಳಿದ್ರಿ? ನೀವು ಯೋಗ ಪ್ರಾಧಿಕಾರದಲ್ಲಿ ಕನ್ನಡಕ ತೆಗೆದು ನೋಡ್ಬೇಕು, ಚಸ್ಮಾ ತೆಗೆದು ನೋಡ್ಬೇಕು ಅಂತ ಹೇಳಿದಿರಲ್ಲ. ಚಸ್ಮಾ ಹಾಕೊಂಡೇ ನೋಡಿದ್ದೇನೆ ನಾನು, ಚಸ್ಮಾ ತೆಗೆದು ನೋಡಿದ್ದೇನೆ. ಇಡೀ ಮಾಧ್ಯಮ ನೀವು ಮಿತ್ರರೆಲ್ಲ ಬಂದಿದ್ದೀರಿ. ಅವತ್ತು ಅವರು ಸ್ಯಾಂಕ್ಷನ್ ಮಾಡಿರೋದು ಅಮೌಂಟ್ ಇಲ್ಲೇ ಇದೆ. ಫಸ್ಟ್ 10 ಕೋಟಿ ಬಿಡುಗಡೆ ಮಾಡಿದ್ದಾರೆ, ಆನಂತರ 5 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಆನಂತರ ಪೂರ್ತಿ 90 ಕೋಟಿಯಲ್ಲಿ ಬಿಡುಗಡೆ ಮಾಡಿದ್ದು ಗೋಪಾಲಕೃಷ್ಣ ಬೇಳೂರು ಬಂದ ಮೇಲೆ. ಅಂದ್ರೆ ಯಾವುದೇ ಒಂದು ಯೋಜನೆಯನ್ನ ಸ್ಯಾಂಕ್ಷನ್ ಮಾಡಿದ್ರೆ ಆಗಲ್ಲ, ಅದಕ್ಕೆ ಅಭಿವೃದ್ಧಿ ಪರವಾಗಿ ದುಡ್ಡು ಇಡಬೇಕು. ಆ ಕನಸು ನಿಮಗಿತ್ತು ಅಂತ ಏನ್ ಹೇಳಿದ್ರಲ್ಲ, ಕನಸು ಇರ್ಬೋದು, ಆದ್ರೆ ನನಸು ಮಾಡೋದನ್ನ ಈ ರಾಜ್ಯದ ಸರ್ಕಾರ ಮತ್ತು ಗೋಪಾಲಕೃಷ್ಣ ಬೇಳೂರು ಮಾಡಿದ್ದಾನೆ. ಏನು ಇವತ್ತು ಗ್ಯಾರಂಟಿ ಇದರಲ್ಲಿ ಹಣ ಇಲ್ಲ ಅಂತ ನೀವು ಬೊಗಳೆ ಬಿಡ್ತಿದ್ರಲ್ಲ ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ, ನಿಮ್ಮ ತಮ್ಮ ವಿಜೇಂದ್ರ ಅವರಲ್ಲ, ಇವತ್ತು ಅದೇ ಸರ್ಕಾರ ನಮಗೆ ಇವತ್ತು ಅಷ್ಟು ದುಡ್ಡನ್ನು ಕೊಟ್ಟಿದೆ. ಅದರ ಜೊತೆಗೆ ನಮ್ಮ ಕನಸುಗಳು ಬಹಳ ಇದೆ ಅಲ್ಲಿ. ಏನು ಇವತ್ತು ನೀವು ಹಿಂದೆ ಮಾಡಿಕೊಟ್ಟಿದ್ದನ್ನ ಮಾಡಲಿಲ್ಲ. ನೀವು ಅಲ್ಲಿ ಕಮಲದ ಹೂವು ಬಿಡ್ಸಕ್ ಹೋಗಿದ್ರಲ್ಲ, ಅದೆಲ್ಲ ತೆಗೆದು ಬಿಸಾಕಿದ್ದೀವಿ. ಅಲ್ಲಿ ಕಮಲದ ಹೂವು ಮಾಡಕ್ ಹೊಂಟಿದ್ರಲ್ಲ, ಅದೆಲ್ಲ ತೆಗೆದು ಬಿಸಾಕಿ ನಾವು ಹೊಸದಾಗಿ ನೀವೇನೇನು ಮಾಡೋದಲ್ಲ ಪ್ಲಾನ್ ಎಲ್ಲ ಎತ್ತಾಕಿದ್ರಿಂದ ಬಿಸಾಕಿ ಹೊಸದಾಗಿ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಬಿಟ್ಟರೆ 140 ಕೋಟಿ ರೂಪಾಯಿ ಕೆಲಸ ಆಗಿದೆ ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ. 140 ಕೋಟಿ ರೂಪಾಯಿ ಕೆಲಸ ಆಗಿದೆ, ಗೊತ್ತಾಯ್ತಾ? ಇನ್ನೂ ಸ್ವಲ್ಪ ಬಾಕಿ ಇದೆ. ಕಾರಣ ಕೆಲವೊಂದು ಐಟಮ್ಸ್ ಅನ್ನ ನಾವು ಹೇಳಿದ್ದೀವಿ. ಸಿಂಗಾಪುರಕ್ಕೆ ಹೋಗ್ಬಿಟ್ಟು ಮತ್ತು ಹಾಂಗ್ಕಾಂಗ್ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡ್ ಬರಬೇಕು ಅನ್ನೋದು ನಾವು ಏನು ಹೇಳಿದ್ವಿ. ಅದು ನೋಡ್ಕೊಂಡು ಬಂದ ಮೇಲೆ ಸಂಪೂರ್ಣವಾಗಿ ಮಾಡಿಕೊಡುವಂತ ಕೆಲಸ ನಾವು ಮಾಡಿಕೊಡ್ತೀವಿ. ಸುಮ್ಮನೆ ಯಡಿಯೂರಪ್ಪನವ್ರ ಕನಸು ಇರ್ಬೋದು, ಯಡಿಯೂರಪ್ಪನವ್ರ ಪಾಪ
ಸೇತುವೆಯನ್ನು ಕನಸು ಮಾಡಿದವರು ಅವರೇ. ಸಿಗಂದೂರಿಗೆ ಹೋಗಿ ನಾನು ಸೇತುವೆ ಕಟ್ಸ್ಕೊಡ್ತೇನೆ ಅಂತ ಹೇಳಿದ ಮೇಲೆ ಸೇತುವೆ ಕೊಟ್ಟಿದ್ದಾರೆ. ಬಹಳ ಬಿಂಬಿಸಿದ್ರಿ ರಾಘವೇಂದ್ರ ಸೇತುವೆ ಹೋಗೋದು, ಫೋಟೋ ಹೊಡೆಯೋದು ಬಿಂಬಿಸ್ಕೊಂಡಿದ್ದೀರಿ. ಅಂದ್ರೆ ನಿಮ್ಮ ಸೇತುವೆ ನೀವು ಬಿಂಬಿಸ್ಬೋದು. ನಾವು ಕೊಟ್ಟಂತ ಇವತ್ತು ಜೋಗ ಪ್ರಾಧಿಕಾರಕ್ಕೆ ಹೋಗ್ಬಿಟ್ಟು ನಾವು ಮಂತ್ರಿಗಳನ್ನ ಕರೆದು ನಾವು ಬಿಂಬಿಸ್ಕೊಳ್ಳೋದು ಬೇಡ, ನಾವು ತೋರಿಸೋದು ಬೇಡವಾ? ಕನಸು ಕಂಡಿದ್ದೀರಿ ನೀವು. ಯಾವ ಕನಸು ಕಂಡಿದ್ದೀರಿ? ಅದನ್ನು ಈಡೇರಿಸುವಂತ ಶಕ್ತಿ ನಿಮಗೆ ಆಗಿಲ್ಲಲ್ಲ. ಹಾಗಾಗಿ ಆ ಕನಸು ಕಂಡಿದ್ನ ಈಡೇರಿಸುವಂತ ಕೆಲಸವನ್ನ ಇಡೀ ಈಗ ರಾಜ್ಯದ ಜನ ನಮ್ಮ ಜೋಗ ಪ್ರಾಧಿಕಾರಕ್ಕೆ ಬರಬೇಕು, ಅಲ್ಲಿ ನೋಡ್ಬೇಕನ್ನೋ ರೀತಿಯಲ್ಲಿ ಹೇಳಿದ್ದಲ್ಲ. ರೈನ್ ಡ್ಯಾನ್ಸ್ ಇಂದ ಹಿಡಿದು ಒಂದು ಗ್ಲಾಸ್ ಹೌಸ್ ಇಂದ ಹಿಡಿದು ರೋಪ್ ವೇ ಬೇರೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾ, ರೋಪ್ ವೇ ಬೇರೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅದೇನು ಜಿಪ್ ಲೈನ್ ಸಹ ಅದನ್ನು ಮಾಡಿದ್ದಾರೆ. ಆ ಕಾಲದಲ್ಲೇ ಜಿಪ್ ಲೈನ್ ಮಾಡಿದ್ರು ಅವರು. ಅದರದ್ದು ಸರಿಯಾಗಿ ಕೆಲಸ ಇಲ್ಲದೆ ಮತ್ತೆ ಕರೆಸಿ ನಾನು ರೆಡಿ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಸಹ ಮೂಲ ಸೌಕರ್ಯವನ್ನು ಕೊಡಬೇಕನ್ನೋದು ನನ್ನ ಕನಸಿತ್ತು. ಹಿಂದೆ ಆ ಕಾಲದಲ್ಲೇ 2008ರಲ್ಲೇ ಜೋಗ ಡ್ಯಾಮ್ ಕೆಳಗಡೆ KRS ತರ ಮಾಡ್ಬೇಕಂತ ಹೇಳಿ ಆ ಕಾಲದಲ್ಲಿ 60 ಎಕರೆ ಜಮೀನನ್ನು ಕಾದಿರಿಸಿದಂಥದ್ದು ಗೋಪಾಲ್ ಕೃಷ್ಣ ಬೇಡೂರು ಮಿಸ್ಟರ್ ಬಸ್ ಸ್ಟ್ಯಾಂಡ್ ರಾಘವರೇ, ನೆನ್ಪಿಡ್ಕೋಬೇಕು. ಅಂದ್ರೆ ನನ್ನ ಕನ್ನಡಕದ ಮೇಲೆ ನಿಮಗೂ ಕಂಡುಬಿಟ್ಟು ಕನ್ನಡಕದ ಬಗ್ಗೆ ಮಾತಾಡಿದವರೆಲ್ಲ ಮಣ್ಣು ಮುಚ್ಚಿ ಹೋಗಿದ್ದಾರೆ. ಕನ್ನಡಕದ ಬಗ್ಗೆ ಮಾತಾಡಿದವರೆಲ್ಲ ಮಣ್ಣು ಮುಚ್ಚಿ ಹೋಗಿದ್ದಾರೆ. ಮಿಸ್ಟರ್ ರಾಘವೇಂದ್ರ ಅವರೇ, ನೆನಪಿಡ್ಕೋಬೇಕು. ಕನ್ನಡಕ ಹಾಕೋದು ನನ್ನ ಹಕ್ಕು, ಬಟ್ಟೆ ಹಾಕೋದು ನನ್ನ ಹಕ್ಕು. ಅದನ್ನು ಸಹ ಹೇಳುವಂತ ಪ್ರಶ್ನೆ ನಿಮಗೆ ಬರೋದಿಲ್ಲ. ಅದರಿಂದ ಏನು ಅಭಿವೃದ್ಧಿ ಕಾರ್ಯವನ್ನ ಸಹಿಸಕ್ಕಾಗದೆ ರಾಘವೇಂದ್ರ ಅವರು ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರಂತ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಅದರ ಜೊತೆಗೆ ತಾಯಿ ಗಾರ್ಮೆಂಟ್ಸ್ ಬಗ್ಗೆ ಮೊನ್ನೆನೂ ಮಧು ಬಗ್ಗೆ ಮಾತಾಡಿದ್ದೇನೆ. ಸರ್ ನೀವು ಸ್ಟೆಪ್ ತಗೊಂತೀರಾ ಇಲ್ಲೋ ಅಥವಾ ಹೇಳಿ ಅಂತಾನು ಹೇಳಿದ್ದೇನೆ. ಇಲ್ಲ ನಾನೇ ಹೋಗ್ಬೇಕಾ, ನಾನೇ ಅಲ್ಲಿ ಕೂತ್ಕೊಂಡು ತಾಯಿ ಗಾರ್ಮೆಂಟ್ಸ್ ಹತ್ರ ನಾನು ಕೊಡ್ತೇನೆ. ನಾನೆಲ್ಲ ದೂರ ಕೊಡ್ತೇನೆ, ಬಿಡೋದಲ್ಲ. ತಾಯಿ ಗಾರ್ಮೆಂಟ್ಸ್ ಮಾತ್ರ ಬಿಡೋದೇ ಇಲ್ಲ. DCC ಬ್ಯಾಂಕಿಂಗ್ ಹೇಳಿ ಅಲ್ಲ ಸರ್, ಅದಕ್ಕೊಂದು ಟೈಮ್ ಮಾಡ್ಲಿಕ್ಕೆ ಹೇಳಿದ್ರಿ, ಹಿಂದೇನೆ ಹೇಳಿದ್ರಾ? ಇಲ್ಲ ಅದಕ್ಕೆ ತನಿಖೆ ಸರ್ ನನ್ನ ಕೈಗೆ ಅಧಿಕಾರ ಇಲ್ಲಲ್ಲ ಸರ್, ಏನ್ ಮಾಡ್ತೀರಾ? ನಾನೇ ಮಂತ್ರಿ ಆಗಿದ್ರೆ ಇಷ್ಟೆಲ್ಲ ಬಡಿಸ್ಬಿಡ್ತಿದ್ದ. DCC ಬ್ಯಾಂಕಿಂಗ್ DCC ಬ್ಯಾಂಕಿದ್ದು ಮಂಜುನಾಥ್ ಗೌಡ್ರದ್ದು ಅವ್ರದ್ದು ಹಳೆ ಕೇಸನ್ನ ಮತ್ತೆ ರಿವರ್ಸ್ ಮಾಡಿಬಿಟ್ಟು ಅದು ನನ್ನ ವಜಾ ಆಗಿದ್ದನ್ನ ಮತ್ತೆ ತಗೊಂಡಿದ್ದಾರೆ. 19ನೇ ತಾರೀಕು ಅವರಿಗೆ ಮತ್ತೆ ಕೋರ್ಟ್ ಇದೆ. ಅವತ್ತು ಬೇಲಾಗುತ್ತನ್ನು ನಮ್ಮ ದೇಶದಲ್ಲಿ ಇದ್ದೀವಿ. ಅದು ಹಿಂದಿನ ಇದು ಅದು ಅವರಲ್ಲಿ ಅವತ್ತೇ ಅವರಿಗೆ ಏನು ಇಲ್ಲ ಅಂತೇಳಿ ಅವ್ರು ಜಾಮೀನು ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಬಂದಿದ್ದಾರೆ? ರಾಜಕೀಯ ಪಿತೂರಿ. ಇದೇ ರಾಘವೇಂದ್ರ ಇಂಥವ್ರು ಇದಾರಲ್ಲಪ್ಪ, ಕೇಂದ್ರದಲ್ಲಿ ಹೋಗೋದು ಮತ್ತೆ ಪಿತೂರಿ ಇಡೋದು ಏನಾರು ಮಾಡ್ತಾನೆ ಇರ್ತಾರೆ. ಅದು ರೆಡಿ ಇದೆಯಲ್ಲ, ಅದು ಬಿಡೋದೇ ಇಲ್ಲ ನಾವು. ಅದನ್ನ ನಾವು ಹಾಕಿದೀವಲ್ಲ, ಈಗ ರೆಡಿ ಇದೆ, ಅದನ್ನು ಮಾಡ್ತಾ ಇದೀವಿ. ಈಗ ನೇಮಕಾತಿ ಅವ್ಯಾವುದು ಬಿಡೋದೇ ಇಲ್ಲ, ನಾವು ಅದಕ್ಕೂ ರೆಡಿ ಮಾಡಿದ್ದೀವಿ. ನಾನು ತಗೊಳ್ತೇನೆ. ನಾನು DCC ಬ್ಯಾಂಕ್ ಆಗ್ಬೇಕು ಆಗ್ಬಾರ್ದು ಅಂತೇಳಿ ರಾಘವೇಂದ್ರ ಬಹಳ ಟ್ರೈ ಮಾಡಿ ನಾನು ಸೋಲ್ಸಕ್ ಮಾಡಿದ್ರು. ಈಗ ಬಂದಿದ್ದೀನಲ್ಲ, ಇನ್ನು ಬಿಡಲ್ಲ, ನಾನು ತಗೊಳ್ತೇನೆ ಸ್ಟೆಪ್. ಮತ್ತೇನ ಸರ್, ಜೋಗಾಭಿವೃದ್ಧಿ ಪ್ರಾಧಿಕಾರದ್ದು ರಾಜಕಾರಣನೇ ಮೇಲ್ಗೆ ನೀವು ಏನು ಹೋಗಿದೆ ಸರ್? ಅವರಿಗೆ ರಾಜ್ಯ ಸರ್ಕಾರದ ಹಣ ಕೊಟ್ಟಿದ್ದೀನಿ. ಅವ್ರದ್ದು ಏನಿದೆ 15 ಕೋಟಿ ರೂಪಾಯಿ ಅವ್ರದ್ದಿದೆ. ಹಿಂದೆ ಅವ್ರು ಕೊಟ್ಟು ಹೋಗಿರೋದು ಅಷ್ಟೇ. ಈಗ ಮಾಡ್ತಿರೋದು ನಾನು 90 ಕೋಟಿ ರೂಪಾಯಿ ಆಗಿದೆ. ಇನ್ನು 150 ಕೋಟಿ 80 ಕೋಟಿ ನಾವು ರಿಲೀಸ್ ಮಾಡಿದ್ವಿ. ಎಲ್ರಿ ಬರ್ರಿ ತೋರಿಸ್ತೀನಿ, ನಮ್ಮ ಹತ್ರ ಆರ್ಡರ್ ಕಾಪಿ ಇದೆ. ಬರೀ 15 ಕೋಟಿ ಮಾಡಿದ್ದಾರೆ ಅವರು ಅಷ್ಟೇ. 90 ಕೋಟಿ ಮಾಡಿದ್ರೆ ಅವ್ರ ಹತ್ರ ಯಾಕೆ ಹೇಳಕ್ ಹೋಗ್ತೀನಿ? ನಾನೇ ಕೊಡಕ್ ಹೋಗ್ತಿದ್ದೆ. ನಾನು ಕೊಟ್ಟಿದ್ದೆ, ಬರ್ರಿ ತೋರಿಸ್ತೀನಿ. ಬರೀ ಅವರೇ ಹೇಳಿದ್ರಲ್ಲ, ಅವರೇ ಹೇಳಿದ್ರೆ 20 ಕೋಟಿ ಇದೆ ನಾನು ಕೊಟ್ಟಿದ್ದು, ಅವ್ರು 55 ಕೋಟಿ ಕೊಟ್ಟಿದ್ದಾರೆ ಏನೋ ಹೇಳಿದ್ರಲ್ಲ. ಅದು ಅವ್ರು ಕೊಡಕ್ಕೆ ಯೋಗ್ಯತೆ ಬೇಕಲ್ಲ ಅವರಿಗೆ. ರಾಜ್ಯ ಸರ್ಕಾರದ್ದು 90 ಕೋಟಿಯಲ್ಲಿ ಅವ್ರದ್ದು 15 ಕೋಟಿ ಮಾತ್ರ ಕೊಟ್ಟಿದ್ದಾರೆ. ನಿಮ್ಮ 75 ನಮ್ದೇ. ನಮ್ಮ ಓದಿದೆ ಸರ್, ನಾನೇ ಕೊಡ್ತೀನಿ ಸರ್. ಹಾಗೆ ಧ್ವನಿ ಗಟ್ಟಿ ಬರ್ತದೆ. ಗ್ಯಾರಂಟಿ ಕಾರ್ಡ್ ಅಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರು ಸಹ ದುಡ್ಡು ಕೊಟ್ಟಿದ್ದೀವಲ್ಲ. ಈಗ ಮತ್ತೆ ಮುಂದುವರೆದ 140 ಕೋಟಿ ರೂಪಾಯಿ ಆಗಿದೆ. ಈಗ ಉಳಿದ ನಾವು ಕೊಡ್ತೀವಿ. ಇನ್ನು 50 ಕೋಟಿ ಕೊಡ್ಬೇಕು. ಈಗಾಗಲೇ ಅದು ಆಮ್ ಗೋಯಿಂಗ್ ವರ್ಕ್ ಆಗಿದ್ರೆ ಕೊಡ್ತೀವಿ. ಗೃಹಲಕ್ಷ್ಮಿ ಎಲ್ಲಿ ಹೋಗಲ್ಲ ಈಗ. ಈಗ ನಾಳೆ ನಾಡ್ಕೊಂಡ ಟಕ್ ಅಂತ ಬರ್ತದೆ. ಯಾಕೆ ಗೊತ್ತಾ? ಅದರ ಜೊತೆಗೆ ಶರವತಿ ಮುಳುಗಡೆದು, ಯಾವ ಶರವತಿ ಮುಳುಗಡೆಗೆ ಇವರ ಪಾಪದ ಇದರಿಂದ ಆ 9,000 ಜನ ರೈತರು ಏನು ಮತ್ತು ಅನಾಥರಾದರು, ವಿಷ ಕುಡಿಯೋ ಪರಿಸ್ಥಿತಿ ತಂದಂತ ನೀವಾಗಿದ್ದು
ಇದನ್ನ ನಾನು ಹೋಗಿ ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ನಾನು ಪಾರ್ಲಿಮೆಂಟಲ್ಲಿ ಮಾತಾಡಿದ ತಕ್ಷಣ ಏನಾದರೂ ಹಕ್ಕುಪತ್ರ ಸಿಗೋದಾಗಿದ್ರೆ ಅಸೆಂಬ್ಲಿ ನಾನು ಡೈಲಿ ಮಾತಾಡ್ತಿದ್ದಪ್ಪ. ಅಸೆಂಬ್ಲಿ ಇದ್ದಾಗ ನಾನು ಮಾತಾಡ್ತಿದ್ದೆ, ನಮ್ಮ ಹಕ್ಕು ಸಿಗೋದಾಗಿದ್ರೆ ಅಷ್ಟು ಸಿಗೋದಾಗಿದ್ರೆ. ಅಲ್ಲಿ ಹೋಗಿ ಒಂದು ಅರ್ಜಿಯಲ್ಲಿ ಓದಿರೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ ಅವರು. ಸುಪ್ರೀಂ ಕೋರ್ಟಿಗೆ ಇರೋದನ್ನ ಪಾರ್ಲಿಮೆಂಟಲ್ಲಿ ಮಾತಾಡಿದ ತಕ್ಷಣ ಕ್ಲಿಯರ್ ಆಗ್ಬಿಡ್ತಾ. ರಾಜ್ಯ ಸರ್ಕಾರ ಮಾನ್ಯ ಮಂತ್ರಿಗಳಂತ ಮಧು ಬಂಗಾರಪ್ಪ ನೇತೃತ್ವದ ತಂಡ ಉತ್ತಮವಾದಂತ ಕೆಲಸ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ಇಂದ ಸರ್ವೆ ಮಾಡಕ್ಕೆ ಇವತ್ತು ಹಾಕಿದ್ದಾರೆ ಅಂದ್ರೆ ನಮಗೊಂದು ಖುಷಿಯಾಗಿದೆ. ನೀವು ಮಾಡಿದ ಪಾಪ ಇದು ಯಾಕೆ ಮಾಡಿಲ್ಲ ಗೊತ್ತಾ? ಇವರು ಇಡೀ 9,000 ಚಿಲ್ಲರೆ ಇರುವಂತವರೆಲ್ಲರೂ ಹಿಂದುಳಿದ ವರ್ಗದವರು. ಇವನಿಗೆ ಹೊಟ್ಟೆ ಕೆಟ್ಟಿವನಿಗೆ ಹಿಂದುಳಿದ ವರ್ಗದವರು ಇರುವುದ, ಅದರಲ್ಲೂ ಹಿಂದುಳಿದ ವರ್ಗದವರಾಗಿದ್ದರಿಂದ ಇವರಿಗೆ ಕೊಡಕ್ಕೆ ಇಷ್ಟ ಆಗಿಲ್ಲ ಈ ರಾಘವೇಂದ್ರಗೆ. ಅದಕ್ಕಾಗಿ ಇದನ್ನು ವಜಾ ಮಾಡುವಂತ ಕಾರ್ಯದಲ್ಲಿ ಒತ್ಕೊಂಡಿದ್ದಾರೆ ಇವರು. ಅದರಲ್ಲಿ ಸ್ವಲ್ಪ ಲಿಂಗಾಯತರು ಬ್ರಾಹ್ಮಣ್ಸ್ ಏನಾದ್ರು ಇದ್ದಿದ್ರೆ ಖಂಡಿತ ಇವರು ಒಪ್ಕೊಳ್ತಿದ್ರು ಏನೋ ಬಹುಶಃ. ಆದ್ರಿಂದ ಹಿಂದುಳಿದ ಜನ ಇರೋದ್ರಿಂದಗೋಸ್ಕರ ಇವರು ಅದು ಆಸಕ್ತಿ ತೋರಿಸ್ತಾರೆ. ಇವ್ರ ಸರ್ಕಾರದಲ್ಲಿ ನಿರ್ಲಕ್ಷ್ಯ ಮಾಡಿ ಅವರಿಗೆ ವಿಷ ಕೊಟ್ಟಂತವರು ಇವರೇ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮಾನ್ಯ ಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿದ್ದು ನೆನಪಿದೆ ನಿಮಗೆಲ್ಲ ಬಂದಿದೆ. ಆ ಪಾದಯಾತ್ರೆ ಮಾಡಿದ ಫಲ ಇವತ್ತು ರಾಜ್ಯದ ರೈತರಿಗೆ ಹಕ್ಕು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದ್ದು ಬಿಟ್ಟರೆ ಇವರಿಂದ ಅಲ್ಲ. ಇದು ಇವರೆಲ್ಲೋ ಮಾತಾಡ್ಬಿಟ್ರಂತೆ ಪಾರ್ಲಿಮೆಂಟ್ ಅಲ್ಲಿ, ಅಥವಾ ಯಾರೋ ಮಿನಿಸ್ಟರ್ ಕಂಡುಬಿಟ್ರಂತೆ ಇವ್ರಿಗೆ ಆಗ್ಬಿಡ್ತಂತೆ. ಎಂದೂ ಆಗ 5 ವರ್ಷದಲ್ಲಿ 7 ವರ್ಷದಲ್ಲಿ ಆಗದೆ ಇರೋಂಥದ್ದು ಲಾಸ್ಟ್ ಕೊನೆಗೆ 6 ತಿಂಗಳವರೆಗೆ ಹೋಗಿ ಇವ್ರು ಮಾತಾಡ್ತಿದ್ದೇನೆ ಆಗ್ಬಿಡುತ್ತದ. ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ಅವಾಗ ನೋಡಿ ಹರ್ತಾಳೆ ನಾನು ಮುಳುಗಡೆ ನಾಯಕ ಅಂತಾನೆ. ಮುಳುಗಡೆಯವರಿಗೆ ವಿಷ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಬಾಪಿ ಅವರು. ಮುಳುಗಡೆಯವರಿಗೆ ವಿಷ ಕೊಟ್ಟು ಹೋಗ್ಬಿಟ್ಟ. ಅಲ್ಲಿ ನೋಡಿದ್ರೆ ನಾನು ಮುಳುಗಡೆ ನಾಯಕ ಅಂತ ಇನ್ನಿತರೆ ಭಾರಿ ಬಹುಮತದಲ್ಲಿ ಗೆದ್ದ. ಈ ರೀತಿಯ ರೈತರಿಗೆ ದ್ರೋಹ ಮಾಡುವಂತ ಕೆಲಸವನ್ನ ಬಿಜೆಪಿಯವರು ಮಾಡಿದ್ದಾರೆ. ಇವತ್ತು ರಾಘವೇಂದ್ರ ಇರ್ಬೋದು, ಹಾಲಪ್ಪ ಇರ್ಬೋದು, ಎಂತ ನಾಯಕ್ ಇರ್ಬೋದು, ಅದರ ಜೊತೆಗೆ ನಮ್ಮ ಹಿರಿಯರಾದಂಥ ಜ್ಞಾನೇಂದ್ರವರು ಸಹ ಇವತ್ತು ರೈತರಿಗೆ ಮೋಸ ಮಾಡಿದ್ದಾರೆ. ಇವರೆಲ್ಲ ಸೇರ್ಕೊಂಡು ಹಾಗಾಗಿ ಇದು ಖಂಡನೆ. ಇವತ್ತು ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ನಿಜವಾಗ್ಲೂ ಮಧು ಬಂಗಾರಪ್ಪನ ಅಭಿನಂದನೆ ಸಲ್ಲಿಸ್ತೇವೆ. ಇದು ಈ ಶರಾವತಿ ಮುಳುಗಡೆಯವರ ಪರವಾಗಿ ಮಧು ಬಂಗಾರಪ್ಪ 7-8 ಮೀಟಿಂಗ್ ಮಾಡಿದ್ದಾರೆ. ಅದು ಹೆಮ್ಮೆ ಆಗ್ತದೆ. ಜೊತೆಗೆ ಫಾರೆಸ್ಟ್ ಇಲಾಖೆ ಕೆಲವು ತಿದ್ದುಪಡಿ ಮಾಡಲಿಕ್ಕೆ ಮೊನ್ನೆ CS ಅವರ ಜೊತೆ ಕೂತು ಬಹಳ ಅದ್ಭುತವಾದಂತಹ ಮೀಟಿಂಗ್ ಅನ್ನು ಮಾಡಿ ಆ ರೈತರಿಗೆ ಸಿಗುವಂತ ಕೆಲಸವನ್ನ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಈ ತರ ಜನಪರವಾಗಿ ಕೆಲಸ ನಾವು ಮಾಡಬೇಕು. ಒಬ್ಬ ಜನಪ್ರತಿನಿಧಿಯಾದಂತೆ ಇವ್ರ ತರ ಮೋಸ ಮಾಡುವಂತ ಪ್ರಯತ್ನ ಮಾಡ್ಕೋಬಾರ್ದು ಇವತ್ತು. ಹಾಗಾಗಿ ಇವೆಲ್ಲ ಕ್ರೆಡಿಟ್ ಸಿಗ್ಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ, ಮಧು ಬಂಗಾರಪ್ಪನವರಿಗೆ, ಗೋಪಾಲಕೃಷ್ಣ ಬೇಳೂರಿಗೆ ಸೇರಬೇಕು. ಈ ಪಾಪಿಗಳಿಗೆ ಯಾರಿಗೂ ಸೇರಲ್ಲ ಇದು. ಇವ್ರು ಯಾರಿಗೂ ಸೇರಲ್ಲ ಇದು ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಇವತ್ತು. ಹಾಗಾಗಿ ಇದು ನಮ್ಮ ನಿನ್ನೆ ಕೇಳಿದೆ, ನಾನು ಮಾತಾಡ್ತಾ ಹೇಳಿದ್ರು, ನಾನು ಹೋಗಿ ಡೆಲ್ಲಿಗೆ ಹೋಗಿದ್ದೆ, ಡೆಲ್ಲಿಗೆ ಹೋಗ್ಬಿಟ್ಟು ಮಾತಾಡಿದ ಮೇಲೆ ಇದೆಲ್ಲ ಪ್ರೋಗ್ರೆಸ್ ಶುರುವಾಯ್ತು ಅಂತ. ನಾಚಿಕೆ ಆಗ್ಬೇಕು. ಹಿಂದೆ ಸರ್ಕಾರ ಇತ್ತಲ್ಲ 7 ವರ್ಷದ ಹಿಂದೆ ಅವಾಗ ಒಂದು ತುಟಿಕ್ ಬಿಟ್ಟಿಗಂದಿಲ್ಲ ನೀವು. ಅದೇ ಹೇಳ್ದಲ್ಲ, ಹಿಂದುಳಿದ ವರ್ಗದವರು ಇರೋದ್ರಿಂದ ನಿನಗೆ ಬಾಯಲ್ಲಿ ಬಟ್ಟೆ ಹಾಕೊಂಡು ಬಾಯಿಗೆ ಟೇಪ್ ಹಾಕೊಂಡಿದ್ದೆ ಬಿಟ್ರೆ ನಿಮಗೆ ಮಾಡಕ್ ಇಷ್ಟ ಇರಲಿಲ್ಲ. ನಿಮಗೆ ಇವತ್ತು ನಿಮ್ಗೆ ಗೊತ್ತಿದೆ, ನಿಮಗೆ ಸಾಗರದಲ್ಲಿ ಹಕ್ಕುಪತ್ರ ಕೊಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಮುಂದೆ ಬಂದ್ಬಿಡ್ತಾರೆ ಜನ ಅಂತ ಹೇಳಿ. ಇವರು ನನಗೆ ಪಾಠ ಹೇಳ್ತಾರೆ. ಇವರೇ ಅಲ್ಲ, ಇವರೇ ತಾನೆ ಡೂಪ್ಲಿಕೇಟ್ ಸೈನ್ ಮಾಡಿ ಅಪ್ಪನ ಜೈಲಿಗೆ ಕಳಿಸ್ತಾರೆ. ಯಾರು ಅಪ್ಪ ಮಗ ಇವರೇ, ಅಣ್ಣ ತಮ್ಮದಿರೇ ಡೂಪ್ಲಿಕೇಟ್ ಸೈನ್ ಮಾಡಿ ಯಡಿಯೂರಪ್ಪನವ್ರ ಜೈಲಿಗೆ ಕಳಿಸ್ತಾರೆ ಇವರೇ. ಮತ್ತಾರೋ ಅಲ್ಲ, ಇವರು ಯಡಿಯೂರಪ್ಪನವ್ರ ಜೈಲಿಗೆ ಕಳಿಸ್ತಾರೆ ಇವರು. ಇವತ್ತು ವಿಜಯೇಂದ್ರ ಭಾರಿ ಪಾಠ ಮಾಡ್ತಾರೆ ನಮಗೆ ಇವತ್ತು. ಯಾವ ತರ ಇರ್ಬೋದು ಯೋಚನೆ ಮಾಡಿ. ಹಾಗಾಗಿ ಇವತ್ತು ಒಂದೇ ಅಲ್ಲ, ಅವರ ಕಾಲೇಜನ್ನು ಸಹ ಫಾರೆಸ್ಟ್ ಇಲಾಖೆ ಸೇರಿರುವಂತಹ ಕಾಲೇಜಿಗೆ ಇರುವಂತಹ ಜಾಗವನ್ನ ಡಿನೋಟಿಫೈ ಮಾಡಿ ಇವತ್ತು ತಗೊಂಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಅವರ ಕಾಲೇಜಿನ ಜಾಗವನ್ನ ಫಾರೆಸ್ಟ್ ಜಾಗ ಆಗಿದ್ದನ್ನ ಅವರ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ
ಡಿನೋಟಿಫೈ ಮಾಡಿಬಿಟ್ಟು ಆ ಜಾಗವನ್ನ ತಗೊಂಡಿದ್ದಾರೆ ಅನ್ನೋದು ಸಹ ನನಗೆ ಸುದ್ದಿ ಬಂದಿದೆ. ಬಂಧುಗಳೇ, ಅದರ ಬಗ್ಗೆ ಈಗಾಗಲೇ ನಾನು ರಾಜ್ಯದ ಮಂತ್ರಿ ಮಧು ಬಂಗಾರಪ್ಪನವರ ಹತ್ರ ಮಾತಾಡಿದ್ದೇನೆ. ಅರಣ್ಯ ಇಲಾಖೆಯ ಮಂತ್ರಿಗಳಿಗೂ ಸಹ ನಾನು ಮಾತಾಡಿದ್ದೀನಿ. ಅದರ ಬಗ್ಗೆ ಚರ್ಚೆ ನಡೀತದೆ. ಅದರ ದಾಖಲೆ ತೆಗೆದುಕೊಳ್ತೀನಿ. ಇದು ಬಿಡೋದಲ್ಲ, ಸಾಯಿ ಗಾರ್ಮೆಂಟ್ಸ್ ಎಂದು ನಾನು ಮಧು ಬಂಗಾರಪ್ಪನವ್ರಿಗೆ ಮೊನ್ನೆ ಹೇಳಿದ್ದೇನೆ. ನೀವು ಕೈ ಹಾಕದ ಹೋದ್ರೆ ನಾನು ಸುಮ್ಮನೆ ಇಲ್ಲ ಅಂತ ಅವರಿಗೂ ಎಚ್ಚರಿಕೆ ಕೊಟ್ಟಿದ್ದೀನಿ. ರೂಪಾಯಿ ಸಾಯಿ ಗಾರ್ಮೆಂಟ್ಸ್ ಕೊಟ್ಟು 10,000 ರೂಪಾಯಿಗೆ ಎಕರೆ ಕೊಟ್ಬಿಟ್ಟು ಸೂಟ್ ಕೇಸ್ ಹೊಡೆದಾರೆ ಅಪ್ಪ ಮಕ್ಕಳೆಲ್ಲ ಸೇರಿಬಿಟ್ಟು. ಇವತ್ತು ಇವರಿಗೆ ಕ್ರಮ ತಗೊಂಡು ನಮ್ಮ ಸರ್ಕಾರ ಬಂದಿದೆ. ಕ್ರಮ ತಗೊಳಕ್ಕೆ ಏನಾಗಿದೆ ಇವರಿಗೆ? ಯಾಕೆ ಕ್ರಮ ತಗೊಳ್ಳಲ್ಲ ನಮ್ಮ ಸರ್ಕಾರದವರು? ಇವತ್ತು ಸಣ್ಣ ಪುಟ್ಟದಕ್ಕೆಲ್ಲ ಅವರು ಎತ್ತಿ ಸ್ಟ್ರೈಕ್ ಮಾಡ್ತಾರೆ. ಇವರಿಗೇನಾಗಿದೆ? ಇವು ನಮ್ಮ ಸರ್ಕಾರ ಮಾಡಬೇಕಿದ್ದಲ್ಲ, ತೆಗಿಬೇಕಿದ್ದಲ್ಲ. ಸುಮ್ಮನೆ ಬಿಡಕ್ಕಾಗಲ್ಲ. 290 ಎಕರೆ 1-2 ರೂಪಾಯಿ ಬರ 10,000 ರೂಪಾಯಿ ಒಂದು ಎಕರೆ ಯಾರು ಕೊಡ್ತಾರಲ್ರಿ? ಅಂತ ಪ್ಲೇಸರ್ ಕೊಟ್ಟಿದ್ದಾರೆ. ಅವರಿಗೆ 10 ಎಕರೆ ಸಾಕು. ನಾವು ಸಾಗರದಲ್ಲಿ ಗಾರ್ಮೆಂಟ್ ಕೊಟ್ಟಿದ್ದೀವಲ್ಲ, 5 ಎಕರೆನೂ ಕೊಟ್ಟಿಲ್ಲ, 3-4 ಎಕರೆ ಕೊಟ್ಟಿದ್ದೀವಿ ಸಾಯಿ ಗಾರ್ಮೆಂಟ್ಸಿಗೆ. ಅವ ಎಂತ ಮಾಡ್ತಾನಲ್ಲ, ಏರ್ಪೋರ್ಟ್ ಮಾಡ್ತಾನ ಸಾಯಿ ಗಾರ್ಮೆಂಟ್ಸ್. ಅವ ಎಲ್ಲ ಸೂಟ್ ಕೇಸ್ ಹೊಡೆದಿದ್ದಾರೆ ಇವರೆಲ್ಲ ಸೇರ್ಕೊಂಡು ಇವತ್ತು. ಅದ್ರ ಜೊತೆಗೆ ಸ್ನೇಹಿತರೆ, ಅದೊಂದೇ ಅಲ್ಲ, ನಮ್ಮ ಆ ಪುಲಮ ಇದು ಏನು ಪುಲಮ ಅಂತ ಕಾಶ್ಮೀರ ದಾಳಿದು ಮೊನ್ನೆ ಏನು ಇದಾಯ್ತು, ಆಪರೇಷನ್ ಸಿಂಧೂರ್ ಆದ್ಮೇಲೆ ಕೆಲವರೆಲ್ಲ RSS ಹೇಳಿಕೆ ಕೊಡೋದು, ಕೆಲವರು ಬಿಜೆಪಿ ಮುಖಂಡರು ಅವರು ಹೇಳಿಕೆ ಕೊಡ್ತಾರೆ. ಅಲ್ಲ, ನಮ್ಮ ನಾಯಕರು ಕೆಲವರು ಹೇಳಿಕೆ ಕೊಟ್ಟಿರ್ತಾರೆ, ಅದು ತಪ್ಪೆ. ಒಬ್ಬ ಮುಖಂಡ ಹೇಳ್ತಾ ಇದ್ದಾನೆ, ಆ ಪಾಪ ಆ ಲೇಡಿ ಹೋರಾಟ ಮಾಡಿದಾರಂತ ಕುರೇಶಿ, ಅಧಿಕಾರಿ ಕರ್ನಲ್ ಸೋಫಿಯಾ ಕುರೇಶಿ ಅವ್ರನ್ನ ಭಯೋತ್ಪಾದಕರ ಸೋದರಿ ಅಂತ ಹೇಳ್ತಾನಲ್ಲ. ಈ ಬಿಜೆಪಿಯವರ ಮೈಂಡಲ್ಲಿ ಏನಿರ್ಬೋದ್ರೆ, ಅಂದ್ರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ರು ಯಾರೇ ಏನಿದ್ರು ಸಹ ಅವರಿಗೆ ಭಯೋತ್ಪಾದಕರೇ. ಆ ಹೋರಾಟ ಮಾಡಿದ್ದು ಯಾವುದೂ ಇವರಿಗೆ ಗೊತ್ತಿಲ್ಲ. ಅಂದ್ರೆ ಎಷ್ಟು ನೀಚ ಬುದ್ಧಿ ಇದೆ ಅಂದ್ರೆ ಇವರಿಗೆ. ಯಾವುದೇ ಹಿಂದೂ ಕೊಲೆ ಆದ್ರೆ ಮಾತ್ರ ಹೋಗ್ತಾರೆ, ಬೇರೆ ಯಾರು ಮುಸ್ಲಿಂ ಕೊಲೆ ಆದ್ರೆ ಇವರಿಗೆ ಅಂತೆಲ್ಲ ಬರಲ್ಲ. ಇಂಥ ಪ್ರವೃತ್ತಿಯನ್ನು ಮಾಡ್ಕೊಂಡಿದ್ದಂಥವ್ರು ಇವತ್ತು ಬಿಜೆಪಿಯಲ್ಲಿ ಇವತ್ತು ಬಹಳ ಕೆಟ್ಟ ಸಂಸ್ಕೃತಿ ಇಟ್ಕೊಂಡವರು ಬಹಳ ಜನ ಇದ್ದಾರೆ. ಇಂಥದ್ದೆಲ್ಲ ಖಂಡನೆ ಮಾಡ್ಬೇಕು. ಅವರು ತಿರಂಗ ಯಾತ್ರೆ ಮಾಡ್ತಾರೆ, ನಾವು ಬೇಡ ಅಂದಿಲ್ಲ. ಯಾಕಂದ್ರೆ ಸೈನಿಕರು ಹೋರಾಟ ಮಾಡಿದ್ದಾರೆ, ಮಾಡ್ಲಿ, ಬೇಡ ಅಲ್ಲ. ಯುದ್ಧ ಗೆದ್ದು ಬಂದಿವಿ ಅಂತ ಮಾಡೋದಿದೆಯಲ್ಲ, ಅದು ತಪ್ಪಾಗತ್ತೆ. ಏನು ಮಾಡಿದ್ರು ಯುದ್ಧ? ತಪ್ಕೊಂಡು ಯುದ್ಧ ಮಾಡಿದ್ದೀರಾ? ಇಡೀ ದೇಶ ಎದ್ದು ಕೂತಿದ್ದು. ಈ ಸರಿ ಆಗ್ಬೇಕು, ಪಾಕಿಸ್ತಾನ ಉಳಿಸ್ ಮಾಡಬೇಕು, ಅವ್ರ ಕುಪ್ಪಟಾಳ ಸಾಕು. ಪುಲ್ವಾಮಾ ದಾಳಿ ಆಯ್ತು, ಆನಂತರ ಮೊನ್ನೆ 26 ಜನ ಸಾವಾಯ್ತು, ಬೇಜಾನ್ ಸಾವಾಯ್ತು. ಇವ್ಯಾವುದು ಬರಬಾರ್ದನ್ನು ಉದ್ದೇಶ ಇಟ್ಟು ಮಾಡಿದ್ದೀವಿ. ಇವತ್ತು ಇಷ್ಟು ಆಗಿದೆ. ಇದನ್ನು ನಾನು ಖಂಡನೆ ಮಾಡ್ತೇನೆ. ಯಾಕೋ ಆ ನಮ್ಮ ಸೈನಿಕರಿಗೆ ಅವಮಾನ ಮಾಡಿದ್ದಕ್ಕೆ ನಾನು ಖಂಡನೆ ಮಾಡ್ತೇನೆ. ಜೊತೆಗೆ ಯಡಿಯೂರಪ್ಪನವ್ರು ನಿನ್ನೆ ಒಂದು ಮಾತು ಹೇಳಿದ್ದಾರೆ. ಅಬ್ಬಾ, ಈ ವಯಸ್ಸಿನಲ್ಲಿ ಯಡಿಯೂರಪ್ಪನವರು ಕಾಂಗ್ರೆಸ್ ಅನ್ನ ಮುಗಿಸ್ತಾರಂತೆ. ಅಬ್ಬಾ, ಅವ್ರು ಗಟ್ಟಿ ಇದ್ದಾಗಲೇ ಹಿಂದಿನ ಸಾಲಿನಲ್ಲಿ ಅವ್ರಿಗೆ ಏನೂ ಮಾಡ್ಲಿಕ್ಕಾಗಲಿಲ್ಲ. ಈಗ ಕಾಂಗ್ರೆಸ್ ಅನ್ನ ಮುಗಿಸ್ತಾರಂತೆ. ಯಾಕೆ ಮಗನಿಗೆ CM ಮಾಡಕ್ ಮಾಡ್ತೀರಾ? ನಿಮ್ ಮಗನೇ ಮುಗಿಸಕ್ ಹೊಂಟಾರೆ ಬಿಜೆಪಿಯವರು. ಬೆಳೀತಾ ಇದ್ದಾರೆ ಹಿಂದ್ಗಡೆಯಿಂದ. ಅದಕ್ಕೆ ಇದನ್ನ ನಿಮ್ಮ ಮಗನ್ನೇ ಮುಗಿಸಕ್ ಹೊಂಟಿದ್ದಾರೆ. ನೀವು ಇವತ್ತು ನಮ್ಮ ಕಾಂಗ್ರೆಸ್ ಮುಗಿಸ್ತಾರೆ. ಯಡಿಯೂರಪ್ಪನವರು ಈ ವಯಸ್ಸಿಗೆ ನೋಡ್ರಿ ಹೆಂಗಿದೆ ಅಂತ. ನಿನ್ನೆ ಬಂದು ಹೇಳಿಕೆ ಕೊಟ್ಟಿರೋದು. ಮತ್ತೆ ಹೋರಾಟವನ್ನ ಮಾಡ್ತಾರಂತೆ ಕಾಂಗ್ರೆಸ್ ವಿರುದ್ಧವನ್ನು. ಏನ್ ಸ್ವಾಮಿ ಯಡಿಯೂರಪ್ಪನವರೇ, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿದಾಗಲೂ ನಿಮ್ಗೆ ಮೆಜಾರಿಟಿ 104 ಬಂದಿದ್ದು. ನೀವು ಉಪಮುಖ್ಯಮಂತ್ರಿ ಆಗ್ತಂದಾಗ 104, ಮುಖ್ಯಮಂತ್ರಿ ಆಗ್ತಂದಾಗ 110 ಸೀಟ್ ಬಂದಿದ್ದು. ಎಲ್ಲೂ ಮೆಜಾರಿಟಿನೂ ತರಲಿಲ್ಲ. ಅಂತ ಪವರ್ಫುಲ್ ಇದ್ದಾಗಲೇ ನೀವು ಮೆಜಾರಿಟಿ ತರಲಿಕ್ಕಾಗ್ಲಿಲ್ಲ. ಈಗ ಕಾಂಗ್ರೆಸ್ ಮುಗಿಸಕ್ಕಾಗತ್ತಾ ಯಡಿಯೂರಪ್ಪನವರೇ? ನೀವು ಹಿರಿಯರು ಇದೆ, ನಾವು ಗೌರವ ಕೊಟ್ಟಿದ್ದೀವಿ. ನಾವಂತೂ ಗೌರವ ಕೊಡ್ತೀವಿ. ಹಿರಿಯರು ಅವ್ರ ಬಗ್ಗೆ ಗೌರವ ಇದೆ ನಮಗೆ. ಆದ್ರೆ ನಮ್ಮ ಪಕ್ಷ ಮುಗಿಸ್ತೀನಿ ಅಂದ್ಕೊಂಡು ಸಿಟ್ಟು ಬರೋದು. ಇದು ಮಾತ್ರ ಆಗಕ್ಕೆ ಸಾಧ್ಯ ಇದೆಯಾ? ಅದು ಸಾಧ್ಯ ಇದೆ ನಿಮಗೆ. ಈ ರಾಜ್ಯದ ಸರ್ಕಾರ ಗಟ್ಟಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಗಟ್ಟಿ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಗಟ್ಟಿ ಇದೆ. ರಾಜ್ಯ ಸರ್ಕಾರ 2ನೇ ವರ್ಷ ಪೂರೈಸಿ 20ನೇ ತಾರೀಕು ಸಮಾವೇಶ ಮಾಡ್ತಾ ಇದ್ದೇವೆ ನಾವು ಇವತ್ತು. ಯಾವ ಗ್ಯಾರಂಟಿಗಳನ್ನ ನೀವು ಹೇಳ್ತಿದ್ರಲ್ಲ, ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅಪಹಾಸ್ಯ ಮಾಡಿದ್ರಲ್ಲ, ಅದೇ ಗ್ಯಾರಂಟಿನ ನಿಮ್ಮ ಪಕ್ಷದ ಮುಖಂಡರುಗಳು ಅಲ್ಲಿ ಬಾಂಬೆಯಲ್ಲಿ ಮಾಡಿದ್ರು, ಬೇರೆ ಬೇರೆ ಕಡೆ ಮಾಡಿದ್ರಲ್ಲ, ಅದನ್ನ ಯಾರು ಮಾತಾಡಲ್ಲ ಇವಾಗ ಅದನ್ನ. ಹಾಗಾಗಿ
ಇಂಥ ಒಂದು ಧೋರಣೆಗಳನ್ನ ಯಡಿಯೂರಪ್ಪನವರು ನಮ್ಮ ಪಕ್ಷ ತೆಗಿತೀನಿ ಅಂತಂದಿದೆಯಲ್ಲ ಅದು ಭಾರಿ ಖಂಡನೆ ಅಂತ ನಾನು ತಿಳ್ಕೊಂಡಿರ್ಬೇಕು ಹೇಳ್ತಾ ಇದ್ದೇನೆ ಬಂಧುಗಳೇ. ರೂಪಾಯಿ ಸಹಾಯ ಗ್ಯಾರಂಟಿ ಕೊಟ್ಟು 10,000 ರೂಪಾಯಿಗೆ ಎಕರೆ ಕೊಟ್ಬಿಟ್ಟು ಸೂಟ್ ಕೇಸ್ ಹೊಡೆದಾರ ಅಪ್ಪ ಮಕ್ಕಳೆಲ್ಲ ಸೇರಿಬಿಟ್ಟು ಇವತ್ತು ಇವರಿಗೆ ಕ್ರಮ ತಗೊಂಡು ನಮ್ಮ ಸರ್ಕಾರ ಬಂದಿದೆ. ಕ್ರಮ ತಗೊಳಕ್ಕೆ ಏನಾಗಿದೆ ಇವರಿಗೆ? ಯಾಕೆ ಕ್ರಮ ತಗೊಳ್ಳಲ್ಲ ನಮ್ಮ ಸರ್ಕಾರದವರು? ಇವತ್ತು ಸಣ್ಣ ಪುಟ್ಟದಕ್ಕೆಲ್ಲ ಅವರು ಎತ್ತಿ ಸ್ಟ್ರೈಕ್ ಮಾಡ್ತಾರೆ. ಇವರಿಗೇನಾಗಿದೆ? ಇವ್ರು ನಮ್ಮ ಸರ್ಕಾರ ಮಾಡಬೇಕಿದ್ದಲ್ಲ, ತೆಗಿಬೇಕಿದ್ದಲ್ಲ ಅಲ್ಲಲ್ಲ. ಸುಮ್ಮನೆ ಬಿಡಕ್ಕಾಗಲ್ಲ. 290 ಎಕರೆ 1-2 ರೂಪಾಯಿ ಬರೋ 10,000 ರೂಪಾಯಿ ಒಂದು ಎಕರೆ ಯಾರು ಕೊಡ್ತಾರನ್ರಿ? ಅಂತ ಪ್ಲೇಸಲ್ಲಿ ಕೊಟ್ಟಿದ್ದಾರೆ ಅವರಿಗೆ 10 ಎಕರೆ ಸಾಕು. ನಾವು ಸಾಗರದಲ್ಲಿ ಗಾರ್ಮೆಂಟ್ ಕೊಟ್ಟಿದ್ದೀವಲ್ಲ, 5 ಎಕರೆನೂ ಕೊಟ್ಟಿಲ್ಲ, 3-4 ಎಕರೆ ಕೊಟ್ಟಿದ್ದೀವಿ ತಾಯಿ ಗಾರ್ಮೆಂಟ್ಸಿಗೆ. ಅವ ಎಂತ ಮಾಡ್ತಾನಲ್ಲ, ಏರ್ಪೋರ್ಟ್ ಮಾಡ್ತಾನ ನಾವು ತಾಯಿ ಗಾರ್ಮೆಂಟ್ಸ್. ಅವ ಎಲ್ಲ ಸೂಟ್ ಕೇಸ್ ಹೊಡೆದಿದ್ದಾರೆ ಇವರೆಲ್ಲ ಸೇರ್ಕೊಂಡು ಇವತ್ತು. ಅದ್ರ ಜೊತೆಗೆ ಸ್ನೇಹಿತರೆ, ಅದೊಂದೇ ಅಲ್ಲ, ನಮ್ಮ ಆ ಪುಲಮ ಇದು ಏನು ಪುಲಮ ಅಂತ ಕಾಶ್ಮೀರ ದಾಳಿದು ಮೊನ್ನೆ ಏನು ಇದಾಯ್ತು, ಆಪರೇಷನ್ ಸಿಂಧೂರ್ ಆದ್ಮೇಲೆ ಕೆಲವರೆಲ್ಲ RSS ಅನ್ನು ಹೇಳಿಕೆ ಕೊಡೋದು, ಕೆಲವರು ಅಂತ ಬಿಜೆಪಿ ಮುಖಂಡರು ಅವರೇ ಹೇಳಿಕೆ ಕೊಡ್ತಾರೆ. ಅಲ್ಲ, ನಮ್ಮ ನಾಯಕರು ಕೆಲವರು ಹೇಳಿಕೆ ಕೊಟ್ಟಿರ್ತಾರೆ, ಅದು ತಪ್ಪೇ. ಒಬ್ಬ ಮುಖಂಡ ಹೇಳ್ತಾ ಇದ್ದಾನೆ, ಆ ಪಾಪ ಆ ಲೇಡಿ ಹೋರಾಟ ಮಾಡಿದಾರಂತ ಕುರೇಶಿ ಅಧಿಕಾರಿ ಕರ್ನಲ್ ಸೋಫಿಯಾ ಕುರೇಶಿ ಅವ್ರನ್ನ ಭಯೋತ್ಪಾದಕರ ಸೋದರಿ ಅಂತ ಹೇಳ್ತಾನಲ್ಲ. ಈ ಬಿಜೆಪಿಯವರ ಮೈಂಡಲ್ಲಿ ಏನಿರ್ಬೋದ್ರೆ ಅಂದ್ರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ರು ಯಾರೇ ಏನಿದ್ರು ಸಹ ಅವರಿಗೆ ಭಯೋತ್ಪಾದಕರೇ. ಆ ಎಮ್ಮ ಹೋರಾಟ ಮಾಡಿದ್ದು ಯಾವುದೂ ಇವರಿಗೆ ಗೊತ್ತಿಲ್ಲ. ಅಂದ್ರೆ ಎಷ್ಟು ನೀಚ ಬುದ್ಧಿ ಇದೆ ಅಂದ್ರೆ ಇವರಿಗೆ, ಯಾವುದೇ ಹಿಂದೂ ಕೊಲೆ ಆದ್ರೆ ಮಾತ್ರ ಹೋಗ್ತಾರೆ, ಬೇರೆಯವ್ರು ಯಾರು ಮುಸ್ಲಿಂ ಕೊಲೆ ಆದ್ರೆ ಇವರಿಗೆ ಅಂತೆಲ್ಲ ಬರಲ್ಲ. ಇಂಥ ಪ್ರವೃತ್ತಿಯನ್ನು ಮಾಡ್ಕೊಂಡಿದ್ದಂಥವ್ರು ಇವತ್ತು ಬಿಜೆಪಿಯಲ್ಲಿ ಇವತ್ತು ಬಹಳ ಕೆಟ್ಟ ಸಂಸ್ಕೃತಿ ಇಟ್ಕೊಂಡವರು ಬಹಳ ಜನ ಇದ್ದಾರೆ. ಇಂಥದ್ದೆಲ್ಲ ಖಂಡನೆ ಮಾಡ್ಬೇಕು. ಅವರು ತಿರಂಗ ಯಾತ್ರೆ ಮಾಡ್ತಾರೆ, ನಾವು ಬೇಡ ಅಂದಿಲ್ಲ, ಯಾಕಂದ್ರೆ ಸೈನಿಕರು ಹೋರಾಟ ಮಾಡಿದ್ದಾರೆ, ಮಾಡ್ಲಿ, ಬೇಡ ಅಲ್ಲ. ಯುದ್ಧ ಗೆದ್ದು ಬಂದಿವಂತ ಮಾಡೋದಿದೆಯಲ್ಲ, ಅದು ತಪ್ಪಾಗತ್ತೆ. ಏನು ಮಾಡಿದ್ರು ಯುದ್ಧ? ತಪ್ಪೋಡು ಯುದ್ಧ ಮಾಡಿದ್ದೀರಾ? ಇಡೀ ದೇಶ ಎದ್ದು ಕೂತಿದ್ದು. ಈ ಸರಿ ಆಗ್ಬೇಕು, ಪಾಕಿಸ್ತಾನ ಉಳಿಸಿ ಮಾಡಬೇಕು, ಅವ್ರ ಕುಪ್ಪಟಾಳ ಸಾಕು. ಪುಲಾಮ ದಾಳಿ ಆಯ್ತು, ಆನಂತರ ಮೊನ್ನೆ 26 ಜನ ಸಾವಾಯ್ತು, ಬೇಜಾನ್ ಸಾವಾಯ್ತು. ಇವ್ಯಾವುದು ಬರಬಾರ್ದನ್ನು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಇವತ್ತು ಇಷ್ಟು ಆಗಿದೆ. ಇದನ್ನ ನಾನು ಖಂಡನೆ ಮಾಡ್ತೇನೆ. ಯಾಕೋ ಆ ಎಮ್ಮನ ನಮ್ಮ ಸೈನಿಕರಿಗೆ ಅವಮಾನ ಮಾಡಿದ್ದಕ್ಕೆ ನಾನು ಖಂಡನೆ ಮಾಡ್ತೇನೆ. ಜೊತೆಗೆ ಯಡಿಯೂರಪ್ಪನವ್ರು ನಿನ್ನೆ ಒಂದು ಮಾತು ಹೇಳಿದ್ದಾರೆ. ಅಬ್ಬಾ, ಈ ವಯಸ್ಸಿನಲ್ಲಿ ಯಡಿಯೂರಪ್ಪನವರು ಕಾಂಗ್ರೆಸ್ ಅನ್ನ ಮುಗಿಸ್ತಾರಂತೆ. ಅಬ್ಬಾ, ಅವ್ರು ಗಟ್ಟಿ ಇದ್ದಾಗಲೇ ಹಿಂದಿನ ಸಾಲಿನಲ್ಲಿ ಅವ್ರಿಗೆ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಕಾಂಗ್ರೆಸ್ ಅನ್ನ ಮುಗಿಸ್ತಾರಂತೆ. ಯಾಕೆ ಮಗನಿಗೆ CM ಮಾಡಕ್ ಮಾಡ್ತೀರಾ? ನಿಮ್ ಮಗನೇ ಮುಗಿಸಕ್ ಹೊಂಟಾರೆ ಬಿಜೆಪಿಯವರು. ಬೆಳೀತಾ ಇದ್ದಾರೆ ಎದುರುಗಡೆಯಿಂದ. ಹಂಗೆ ಅಗಳ ಇದನ್ನ ನಿಮ್ಮ ಮಗನ್ನೇ ಮುಗಿಸಕ್ ಹೊಂಟಿದ್ದಾರೆ. ನೀವು ಇವತ್ತು ನಮ್ಮ ಕಾಂಗ್ರೆಸ್ ಮುಗಿಸ್ತಾರೆ. ಯಡಿಯೂರಪ್ಪನವರು ಈ ವಯಸ್ಸಿಗೆ ನೋಡ್ರಿ ಹೆಂಗಿದೆ ಅಂತ. ನಿನ್ನೆ ಬಂದು ಹೇಳಿಕೆ ಕೊಟ್ಟಿರೋದು. ಮತ್ತೆ ಹೋರಾಟವನ್ನ ಮಾಡ್ತಾರಂತೆ ಕಾಂಗ್ರೆಸ್ ವಿರುದ್ಧವನ್ನು. ಏನ್ ಸ್ವಾಮಿ ಯಡಿಯೂರಪ್ಪನವರೇ, ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದಾಗಲೂ ನಿಮ್ಗೆ ಮೆಜಾರಿಟಿ 104 ಬಂದಿದ್ದು. ನೀವು ಉಪಮುಖ್ಯಮಂತ್ರಿ ಆಗ್ತಂದಾಗ 104, ಮುಖ್ಯಮಂತ್ರಿ ಆಗ್ತಂದಾಗ 110 ಸೀಟ್ ಬಂದಿದ್ದು. ಎಲ್ಲೂ ಮೆಜಾರಿಟಿ ತರಲಿಲ್ಲ. ಅಂತ ಪವರ್ಫುಲ್ ಇದ್ದಾಗಲೇ ನೀವು ಮೆಜಾರಿಟಿ ತರಲಿಕ್ಕಾಗ್ಲಿಲ್ಲ. ಈಗ ಕಾಂಗ್ರೆಸ್ ಮುಗಿಸಕ್ಕಾಗತ್ತಾ ಯಡಿಯೂರಪ್ಪನವರೇ? ನೀವು ಹಿರಿಯರು ಇದ್ದೀರಿ, ನಾವು ಗೌರವ ಕೊಟ್ಟಿದ್ದೀವಿ. ನಾವಂತೂ ಗೌರವ ಕೊಡ್ತೀವಿ, ಹಿರಿಯರು, ಅವ್ರ ಬಗ್ಗೆ ಗೌರವ ಇದೆ ನಮಗೆ. ಆದ್ರೆ ನಮ್ಮ ಪಕ್ಷ ಮುಗಿಸ್ತೀನಿ ಅಂದ್ಕೊಂಡು ಸಿಟ್ಟು ಬರೋದು. ಇದು ಮಾತ್ರ ಆಗಕ್ಕೆ ಸಾಧ್ಯ ಇದೆಯಾ? ಅದು ಸಾಧ್ಯ ಇದೆ ನಿಮಗೆ. ಈ ರಾಜ್ಯದ ಸರ್ಕಾರ ಗಟ್ಟಿ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಗಟ್ಟಿ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಗಟ್ಟಿ ಇದೆ. ರಾಜ್ಯ ಸರ್ಕಾರ 2ನೇ ವರ್ಷ ಪೂರೈಸಿ 20ನೇ ತಾರೀಕು ಸಮಾವೇಶ ಮಾಡ್ತಾ ಇದ್ದೇವೆ ನಾವು ಇವತ್ತು. ಯಾವ ಗ್ಯಾರಂಟಿಗಳನ್ನ ನೀವು ಹೇಳ್ತಿದ್ರಲ್ಲ, ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅಪಹಾಸ್ಯ ಮಾಡಿದ್ರಲ್ಲ, ಅದೇ ಗ್ಯಾರಂಟಿನ ನಿಮ್ಮ ಪಕ್ಷದ ಮುಖಂಡರುಗಳು ಅಲ್ಲಿ ಬಾಂಬೆಯಲ್ಲಿ ಮಾಡಿದ್ರು, ಬೇರೆ ಬೇರೆ ಕಡೆ ಮಾಡಿದ್ರಲ್ಲ, ಅದನ್ನ ಯಾರು ಮಾತಾಡಲ್ಲ ಇವಾಗ ಅದನ್ನ. ಹಾಗಾಗಿ ಇಂಥ ಒಂದು ಧೋರಣೆಗಳನ್ನ ಯಡಿಯೂರಪ್ಪನವರು ನಮ್ಮ ಪಕ್ಷ ತೆಗಿತೀನಿ ಅಂತಂದಿದೆಯಲ್ಲ, ಅದು ಭಾರಿ ಖಂಡನೆ ಅಂತ ನಾನು ತಿಳ್ಕೊಂಡಿರ್ಬೇಕು ಹೇಳ್ತಾ ಇದ್ದೇನೆ ಬಂಧುಗಳೇ. ಅದು ನೋಡಿ ತನಿಖೆ ಮಾಡ್ತೀವಿ ನಾವು. ಅದು ತಗೊಂಡಿದ್ದೇನೆ, ಅದು ತಗೊಳ್ತೀವಿ, ಅದಕ್ಕೂ ಬಿಡಲ್ಲ ನಾವು.
ಯಾವ ಜೋನ್ ಇದೆ ಹಂಗಾರೆ ಬೇರೆಯವರಿಗೆಲ್ಲ ಕೊಡ್ಬೇಕಲ್ಲ, ಒಳಗಡೆ ಸಂತ್ರಸ್ತರಿಗೆ ಕೊಡ್ಬೋದಿತ್ತಲ್ಲ. ತನ್ನ ತನ್ನ ಕಾಲೇಜಿಗೆ ಮಾತ್ರ ಏನ್ ಬೇಕಾದ್ರೂ ಮಾಡ್ಕೊಳ್ತೀರಿ, ಅದನ್ನ ರೈತರಿಗೆ ಕೊಡಲ್ಲ. ಬಂಡವಾಳ ಮಾಡಿದ್ದಾರೆ ಅವರು. ಆ ನೋಟಿಫಿಕೇಶನ್ ಓಡಿಸಿರೋದು ರಾಜ್ಯ ಸರ್ಕಾರದಿಂದ ಓಡಿಸಿರೋದು. ಅದೇ ನೋಡ್ತೀವಿ, ಅದನ್ನ ಮಾಡ್ತಾ ಇದ್ದೆ, ಅದನ್ನು ಬಿಡಬಾರ್ದು ಅಂತ ನಾವು. ಆಪರೇಷನ್ ಸಿಂಧೂರು ವಿಚಾರದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ಆಪರೇಷನ್ ಸಿಂಧೂರು ನಮ್ಮ ಸೈನಿಕರಿಗೆ ಯಾರು ಅಪಮಾನ ಮಾಡುವಂತ ಪ್ರಶ್ನೆನೇ ಇಲ್ಲ. ನಮ್ಮ ಪಕ್ಷದವರು ಹೇಳಿಕೆ ಕೊಡುವಂತದ್ದಿಲ್ಲ, ಯಾವನು ಹೇಳಿಕೆ ಕೊಡುವಂತದ್ದಿಲ್ಲ. ಆಪರೇಷನ್ ಸಿಂಧೂರಲ್ಲಿ ನಮ್ಮ ಸೈನಿಕರ ಹೋರಾಟ ಬಲವಾಗಿದೆ, ಅವ್ರಿಗೆ ಅಭಿನಂದನೆ ನನ್ನ. ಹೌದು, ಯುದ್ಧ ಕಂಟಿನ್ಯೂ ಮಾಡಲಿಲ್ಲ, ಅದಕ್ಕೆ ಪಡೆದುಕೊಳಿಸಿದ್ರು. ಟ್ರಂಪ್ ಹೇಳ್ದ, ಇನ್ನೊಂದು ಹೇಳ್ದ, ಬೇಜಾರಾಗಿದೆ. ಕೊಟ್ಟೂರು ಮಂಜುನಾಥ್ ಅವರು ಅದು ತಪ್ಪಂತ ಹೇಳಿದ್ನಲ್ಲ, ನಮ್ಮ ಪಕ್ಷದ ಮುಖಂಡರುಗಳು ಕೊಟ್ಟಿದ್ದು ತಪ್ಪೇ. ನಮ್ಮ ಸೈನಿಕರ ಬಗ್ಗೆ ಯಾರು ಛತ್ರ ಎತ್ತಬಾರದು. ಭಾರತೀಯ ಸೈನಿಕರು ಸಮರ್ಥರಿದ್ದಾರೆ, ಆದ್ರೆ ಮುಂದೋಗಕ್ಕೆ ಹೇಳ್ಬೇಕಲ್ಲ. ಮುಂದೋಗೋ ಲೀಡರ್ ಸರಿ ಇಲ್ಲ ಅಷ್ಟೇ. ಮುಂದೆ ಹೋಗು ಯುದ್ಧ ಮಾಡಿ ಅಂತ ಹೇಳೋ ಲೀಡರ್ ಸರಿ ಇಲ್ಲ. ಯಾರೋ ಟ್ರಂಪ್ ಬೇಡ್ದ, ಇನ್ನೊಬ್ಬ ಬೇಡ್ದ ಅಂತ ಹೇಳಿ ವಾಪಸ್ ಬರ್ತದಲ್ಲ, ಅದು ತಪ್ಪ ಅಂತ. 3 ತಿಂಗಳು ಬಂದ್ರೆ 6,000 ರೂಪಾಯಿ ಹಿಂಗೆ ಬರ್ತದ. ಪಾಪ ಏನೋ ಮಾಡ್ತಾರೆ. ಈಗ ಮಧು ಬಂಗಾರಪ್ಪನವ್ರ ಹತ್ರ ಮಾತಾಡಿದ್ದೇನೆ. ಅವರು ಮೀಟಿಂಗ್ ಮಾಡಬೇಕು, ಎಲ್ಲರನ್ನ ಕರೆಸ್ತೀನಿ ಅಂತ ಹೇಳಿದ್ದಾರೆ. ಅದರ ದಾಖಲೆ ಎಲ್ಲ ತರಿಸ್ಕೊಡ್ಬೇಕು ಅಂತಲೇ ಹೇಳಿದ್ದಾರೆ. ಅದನ್ನ ತಗೊಂಡು ಬಿಟ್ಟು ಸ್ಟೆಪ್ ಮಾಡ್ತೀನಿ. ಅವಾಗ ಮಾಧ್ಯಮಗಳೇ ವರದಿ ಮಾಡೋದು 275 ಎಕರೆ ನಾನು ಯಾವ ಪಕ್ಷದ ಏನ್ ಸರ್, ನಾನೇ ಎದ್ದಿದ್ದಲ್ಲ. ನಾವು ಮುಂಚೆನೆ ಕೊಟ್ಟರು ಸ್ಯಾಂಕ್ಷನ್ ಕಟ್ಟೆ ಸಾಯಿ ಗವರ್ಮೆಂಟ್ಗೆ ಇಷ್ಟು ಜಮೀನು ಅವಶ್ಯಕತೆ ಇದೆಯಾ? ಅವರಿಗೆ 10 ರಿಂದ 15 ಎಕರೆ ಸಾಕು, ಬಾಕಿ ಎಲ್ಲ ಹೋಯ್ತು. 5 ಎಕರೆ ಸಾಕು ಸರ್. ಬಾಕಿ ಎಲ್ಲ ಸೂಟ್ ಕೇಸು. ಅಪ್ಪ ಮಕ್ಕಳು ಇಬ್ರು ಸೂಟ್ ಕೇಸ್ ಹೊರಟು ನಡೆದ್ರು. ಹೋಗತ್ತೆ ಬಾಂಬೆನು ಯಾರೋ ಡೆಲ್ಲಿ ಭಾರಿ ದೊಡ್ಡ ಕೂಡ ಅಡ್ಜಸ್ಟ್ ಮಾಡ್ಕೊಂಡ್ರು ಪಾಪ. ಅಷ್ಟು ಎಕರೆ ಪ್ರದೇಶದಲ್ಲಿ ಅವರು ಯೂನಿಟ್ ಹಾಕಿದ್ದಾರೆ, ಬೇರೆ ಬೇರೆ ಯೂನಿಟ್ ಹಾಕಿದ್ದಾರೆ. ಹಾಕ್ತಾರೆ, ಕರುಗೊಳಿಸ್ಬಿಡ್ತಾರಂತ ಈಗ ಸುಮ್ಮನೆ ಹಾಕ್ತಾರೆ ಅವರು ಅಷ್ಟೇ. ಸಣ್ಣ ಸಣ್ಣ ತಗೊಂಡು ಹಾಕಿದ್ದೇವೆ ಅಷ್ಟೇ. 250 ಎಕರೆಯಲ್ಲಿ ಎಂತ 90 ಎಕರೆ ಎಂತ ಯೂನಿಟ್ ಹಾಕ್ತಾರೆ. ಅಲ್ಲ ಸರ್, ಯಾವ ಉದ್ಯೋಗ ಎಷ್ಟಿದೆ ನೋಡೋಣ, ಅದ್ರ ಮೇಲೆ ತಾನೇ ಕೊಡ್ಬೇಕು. ಒಂದು ಕಂಪನಿಗೆ ಎಷ್ಟು ಕೊಡ್ತೀರಿ? 10 ಎಕರೆ 20 ಎಕರೆ 50 ಎಕರೆ ಕೊಡ್ಬೋದು. 100 ಎಕರೆ ಯಾಕೆ ಕೊಡ್ತೀರಿ? ಏನು ಉದ್ದೇಶ ಕೊಟ್ಟಿದ್ದೀರಿ? ಯಡಿಯೂರಪ್ಪ ಮಕ್ಕಳು ಪಾಲು ಅಷ್ಟೇ. ಅವ್ರದ್ದು ಅದು ಶೇರ್ ಇದೆ ಅಂತೀರ? ಮತ್ತೆ ಇಲ್ಲೇ ಇರುತ್ತಾ? ಇದ್ದೇ ಇರುತ್ತೆ. ಹಾ, ಕಾಲೇಜ್ಗಳಿವೆ, ಕಾಲೇಜಿಗೆ ಈಗ 1 ಕಿಲೋಮೀಟರ್ ಜೀವಿಗೆ ಕೊಟ್ಟಿದ್ದಾರೆ ಅಂತ ಎಷ್ಟು ಹೇಳಿದ್ರು. ಬಫರ್ ಝೋನ್ ನಿಮ್ಮ ಸರ್ಕಾರನೇ ಮಾಡಿರೋದಕ್ಕೆ ಕೊಟ್ಟಿದೆ. ಅದಲ್ಲ, ನೋಡ್ತೀವಿ ತನಿಖೆಗೆ. ಅದಕ್ಕೆ ಏನಿಲ್ಲ ಸರ್, ಬೊಮ್ಮಾಯಿಯವರು ಒಪ್ಕೊಂಡಿದ್ರು. ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೂ ಒಪ್ಪಿಗೆ ಕೊಟ್ಟಾರೆ. ಏನಂತ 1 ಕಿಲೋಮೀಟರ್ ಸೀಮಿತಪಡಿಸಿ ಅಂತ ಬಫರ್ ಝೋನ್ ಎಲ್ಲ ಹಂಚ್ಬೇಕ್ರೆ. 10 ಎಕರೆ ಇರ್ತದೋ. ಯಾಕಂದ್ರೆ ಅವ್ರು ಬಡವರಿಗೆ ಇವ್ರಿಗೆ ಶರಾವತಿ ಸಂತ್ರಸ್ತರು ಕೊಡೋದಲ್ಲ, ಇವ್ರಿಗೆ ಮಾತ್ರ ಬರ್ತದೆ. ಏನ್ ಬೇಕಾದ್ರೂ ಮಾಡ್ಕೋಬಹುದು. ಶರಾವತಿ ಸಂತ್ರಸ್ತರು ಹೇಳಿ ಕೇಂದ್ರದಿಂದ ಹೇಳಿ ಮಾಡಿಸ್ಬೋದಿತ್ತಲ್ಲ. ಪಾಪ ಅವ್ರೇನ್ ಪಾಪ ಮಾಡಿದ್ದಾರೆ? ಮುಳುಗಡೆಗಾಗಿ, ದೇಶಕ್ಕಾಗಿ ಕರೆಂಟ್ ಕೊಟ್ಟರು, ಈ ರಾಜ್ಯಕ್ಕಾಗಿ ಕಾಡಲ್ಲಿ ಹಕ್ಕಿ ಪಿಕ್ಕಿ ತರ ಬದುಕಿದ್ರು. ಅಂತವ್ರಿಗೆ ಇವ್ರು ಕೊಡಕ್ಕಾಗಲ್ಲ. ತಮಗೆ ಆಸ್ತಿ ಮನೆ ಬೇಕು ಬಿಟ್ರೆ ಅವ್ರು ಹಾಳಾಗಿ ಹೋಗ್ಲಿಲ್ಲ. ಅವ್ರು ಯಾರು ಬೇಡ, ಅದೇ ಹೇಳ್ದಲ್ಲ, ಅಲ್ಲಿದ್ದವರೆಲ್ಲ ಹಿಂದುಳಿದ ವರ್ಗದವರು, ಇವ್ರಿಗೆ ಕೊಡಕ್ ಇಷ್ಟ ಇಲ್ಲ ಅಷ್ಟೇ.